ಬಿಡದಿ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂತ್ವಾನ ಕೊಟ್ಟಿರೋದು, ಕುಮಾರಸ್ವಾಮಿ ಅವರು ಸಹ ಅದಕ್ಕೆ ಇದನ್ನು ಮಾಡ್ತಾ ಇರೋದು. ಹೌದು, ಈಗ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು. ನಾನು 26ನೇ ತಾರೀಕು 11 ಗಂಟೆಗೆ ವಿಧಾನಸೌಧದಲ್ಲಿ ನಮ್ಮ ಟೀಮ್ ಆಫ್ ಮಿನಿಸ್ಟರ್ಸ್ ಆ್ಯಂಡ್ ಆಫೀಸರ್ಸ್ ನಾವೆಲ್ಲ ಇರ್ತೀವಿ. ನೀವು ನಿಮಗೆ ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ, ಬಂದು ಚರ್ಚೆ ಮಾಡೋಣ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋಣ ಅಂತ ಕರೆದಿದ್ದಾರೆ. ಆ ಪತ್ರ ನಾನು ಕೂಡ ನೋಡಿದ್ದೇನೆ. ಅದಕ್ಕೆ ಅವರು ಪ್ರತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ನೀವು ಅಲ್ಲಿಗೆ ಬನ್ನಿ, ಬಿಡದಿಗೆ ಬನ್ನಿ, ನಿಮ್ಮವ್ರನ್ನ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ನೀವು ಬಿಡದಿಗೆ ಬನ್ನಿ, ಅಲ್ಲಿ ಯಾವುದೋ 1-2 ಹಳ್ಳಿ ಹೆಸರು ಹೇಳಿದ್ದಾರೆ ಅವರು. ಅಲ್ಲೇ ರೈತರನ್ನ ಕರಿತೀವಿ, ಎಲ್ಲ ಯಾರು ಸಂಬಂಧಪಟ್ಟಂಥವ್ರನ್ನೆಲ್ಲ ಕರಿತೀವಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಅವ್ರು ಬರೆದಿದ್ದಾರೆ. ಆದರೆ 26ಕ್ಕೆ ಬೇಡ, ನಾನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದೆ, 27ಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದನ್ನು ನೋಡಬೇಕು. ಮಾಜಿ ಗೃಹ ಸಚಿವರು ಸರ್, ಆ ಥರ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರಬಾರ್ದು, ಇದ್ರ ಬಗ್ಗೆ ಕ್ಯಾಬಿನೆಟ್ ಡಿಸಿಷನ್ ಅಭಿಪ್ರಾಯ ಹೇಳಿದ್ದಾರೆ. ಯಾಕಂದ್ರೆ ಒಂದು ಯೋಜನೆಯಿಂದಾಗಿ ಇಡೀ ಸರ್ಕಾರ ಕೆಟ್ಟ ಹೆಸರು ಬರಬಾರ್ದು. ಅಲ್ಲ, ನಾವು ಇದರ ಬಗ್ಗೆ ಚರ್ಚೆ ಆಗಿದೆ, ಆಗಿಲ್ಲ ಅಂತಲ್ಲ, ಕ್ಯಾಬಿನೆಟಲ್ಲಿ ಚರ್ಚೆ ಆಗಿದೆ. ಚರ್ಚೆ ಆಗಿ ಎಲ್ಲಿಂದ ಹಣ ಒದಗಿಸ್ಬೇಕು, ಯಾವ ರೀತಿಯಿಂದ ಹಡ್ಕೋಯಿಂದ ಬಿ ಡಿ ಎಯಿಂದ ಎಲ್ಲ ಹಣ ಒದಗಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ವಿಸ್ತೃತವಾಗಿ ಚರ್ಚೆ ಆಗಿದೆ. ಚರ್ಚೆ ಆಗಿಲ್ಲ ಅಂತಲ್ಲ, ಆದರೆ ಇದು ಒಂದು ರೀತಿಯಲ್ಲಿ ರಾಜಕೀಯದ ಇದಕ್ಕೆ ತಿರುಗ್ಕೊಳ್ತಾ ಇದೆ. ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು ಪ್ರಾಜೆಕ್ಟನ್ನು ಅನ್ನೋದ್ರ ಬಗ್ಗೆ ಸರ್ಕಾರ, ಮುಖ್ಯಮಂತ್ರಿಗಳು ನಾವೆಲ್ಲರೂ ತೀರ್ಮಾನ ತಗೋತೀವಿ. ನೋಡಿ, ಅದೇ ಅವರದ್ರಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ. ಸಲಹೆ ಕೊಡಲಿ ಅಲ್ಲ, ಅವರು ಬಂದು ಸಲಹೆ ಕೊಡಲಿ. ಈ ರೀತಿ ಹಿಂದೆ ನಿಮ್ಮವರೆಲ್ಲ ಮಾತಾಡಿದ್ರಪ್ಪ, ಈಗ ನೀವು ಯಾಕೆ ಬದಲಾಯಿಸ್ಕೊಂಡಿದ್ದೀರಾ ಅಂದರೆ ನಾವು ಹೇಳ್ತೀವಿ ಯಾಕೆ ಬದಲಾಯಿಸ್ಕೊಂಡಿದ್ದೀವಿ ಅಂತ, ಯಾತಕ್ಕೋಸ್ಕರ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ಅಂತ ನಾವು ನಮ್ಮ ಸಮಜಾಯಿಸಿ ನಾವು ಕೊಡ್ತೀವಲ್ವ. ಮುಖ್ಯಮಂತ್ರಿಗಳು ಕೊಡೋದಿಲ್ವಾ, ನಾವು ಕೊಡೋದಿಲ್ವಾ? ಆಮೇಲೆ ನೋಡೋಣಂತೆ. ನಿಮ್ಮ ಸಲಹೆನೇ ಕೊಡೋದಿಲ್ಲ, ಬರೀ ಬೀದಿಗೆ ಇಳಿದು ಹೋರಾಟ ಮಾಡ್ತೀವಿ ಅಂದರೆ ಏನು ಅರ್ಥ ಇದೆ? ಅದೇ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದೀರಿ ಅಂತೇಳಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದನ್ನೇ ಅಲ್ವಾ ನಾವು ಹೇಳೋದು, ರೈತರನ್ನು ಒಕ್ಕಲೆಬ್ಬಿಸೋದು ಬೇಡ, ಅವರ ಮನವೊಲಿಸಿ ಕನ್ಸೆಂಟ್ ಮೇಲೆ ತಗೊಂಡು ಮಾಡಬೇಕು ಅನ್ನೋದೇ ಈಗ ನಾವೆಲ್ಲ ಮಾಡ್ತಾ ಇರೋದಲ್ವಾ. ಈಗ ಭಾಳಷ್ಟು ಜನ ಬಂದು ನಾವು ಕೊಡ್ತೀವಿ ಸ್ವಾಮಿ, ಇದೆಲ್ಲ ಒಣ ಭೂಮಿ ಇದೆ, ನಮಗೇನಾಗೋದಿಲ್ಲ, ಇದರಿಂದ ನಮಗೊಂದಿಷ್ಟು ಹಣ ಸಿಗುತ್ತೆ, ಹೆಚ್ಚು ಹಣ ಕೊಡಿ ಅಂತ ಕೇಳ್ತಾರೆ ಅವರು ಸ್ವಾಭಾವಿಕವಾಗಿ. ಆವಾಗ ನಾವು ಆ ಹಣ ರೈತರಿಗೆ ಕೊಟ್ಟು ಸಮಾಧಾನ ಮಾಡಿದರೆ ಅವ್ರು ಬೇರೆ ಕಡೆ ಎಲ್ಲೋ ಜಮೀನು ತೊಗೊಳ್ತಾರೆ, ಅವರ ಕೃಷಿ ಮಾಡ್ಕೊಳ್ತಾರೆ. ನಾವು ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅವರು ರಾಜಕೀಯ ಮಾಡಿದರೆ ಏನು ಮಾಡೋದು?